ಓಂ ಸಾಯಿರಾಮ್. ತುಂಬ ದಿನಗಳಿಂದ ನಾವು ಒಂದು ಕಷ್ಟನ ಅನುಭವಿಸ್ತಾ ಇದ್ದೀವಿ. ಆ ಕಷ್ಟ ಸಾಯಿಯಪ್ಪ ಮುಂದೆ ಎಷ್ಟೇ ಹೇಳ್ಕೊಂಡ್ರೂ ಕೂಡ ಅದು ದೂರ ಆಗ್ತಾ ಇಲ್ಲ ಅಂತ ನಾವು ಸಾಯಿ ಮುಂದೆ ಹೇಳ್ಕೊತಾ ಇರ್ತೀವಿ. ಆದರೂ ಒಂದೊಂದು ಸತಿ ಯಾರೂ ನಮ್ಮ ಜೊತೆ ಇಲ್ಲ ಅಂತ ನಾವು ತುಂಬ ನೋವನ್ನು ಅನುಭವಿಸ್ತಾ ಇರ್ತೀವಿ. ಆ ಥರ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ದರೆ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಇದು ಗುರುವಾರ ದಿನ ಪ್ರಯತ್ನ ಮಾಡಿ. ಯಾಕಂದರೆ ಗುರುವಾರ ದಿನ ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಮಾಡಬೇಕು. ಸಾಯಿಯಪ್ಪ ಮಂದಿರ ಹತ್ತಿರ ಇರೋರು ತಪ್ಪದೇ ಪ್ರಯತ್ನಿಸಿ. ಧ್ವನಿ ಇರುತ್ತೆ ಅಲ್ಲಿ. ಸಾಯಿಯಪ್ಪ ಮಂದಿರಕ್ಕೆ ಹೋದರೆ ಧ್ವನಿ ಇರುತ್ತೆ. ಧ್ವನಿ ಹತ್ರ ಹೋಗ್ಬಿಟ್ಟು ನೀವು ₹1 ಅಥವಾ ₹2 ತಗೊಂಡು ಹೋಗಿ, ಆಮೇಲೆ ಒಂದು ಮಣ್ಣಿನ ದೀಪ ಎತ್ಕೊಂಡೋಗಿ, ಮಣ್ಣಿನ ದೀಪದಲ್ಲಿ 2 ಬತ್ತಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಅಥವಾ ನಾರ್ಮಲ್ ಆಯಿಲ್ ಹಾಕ್ಬಿಟ್ಟು ದೀಪ ಹಚ್ಚಿ, ಆಮೇಲೆ ಸಾಯಿಯಪ್ಪಗೆ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಅದು ಯಾವ ಥರ ಅಂದರೆ, ನೀವು 9 ಬಾರಿ ಅಲ್ಲಿ ದುನಿಗೆ ಸುತ್ತಬೇಕು. ಸುತ್ತಿದ ನಂತರ ಈ ಮಂತ್ರವನ್ನು ಹೇಳ್ಕೊತ ಸುತ್ತಬೇಕು. ಅದು ಯಾವುದೇ ಆಗಿರ್ಬೋದು, ಸಾಯಿಯಪ್ಪ ಮಂತ್ರವನ್ನು ಹೇಳ್ಕೋಬೇಕು. ಇಲ್ಲ ಅಂದರೆ ನಿಮ್ಗೆ ಯಾವುದು ಮಂತ್ರ ಬರಲ್ಲ ಅಂದರೆ ಓಂ ಸಾಯಿರಾಮ್ ಅಂತ ಹೇಳ್ಕೊತ ಕೂಡ ಸುತ್ತಬೋದು. ಆಮೇಲೆ ಒಂದು ತೆಂಗಿನಕಾಯಿ ತಗೊಂಡು ಹೋಗ್ಬೇಕು. ತೆಂಗಿನಕಾಯಿನ ಸಿಪ್ಪೆ ಇರಬೇಕು ಅಂಥದ್ದು ತಗೊಂಡು ಹೋಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಸಾಯಿ ಮುಂದೆ ಹೇಳ್ಕೊಂಡಿದ್ದ ನಂತರ ಆ ದುನಿಯಲ್ಲಿ ಹಾಕಬೇಕು. ಈ ಥರ ಯಾರು ಮಾಡ್ತಾರೋ ಅವ್ರ ಜೀವನದಲ್ಲಿ ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ತಾಳ್ಮೆದಿಂದ ಎಲ್ಲರೂ ಪ್ರಯತ್ನಿಸಿ. ಖಂಡಿತ ಸಾಯಿಯಪ್ಪ ಆಶೀರ್ವಾದ ನಿಮಗೆ ಸಿಗುತ್ತೆ.